ಗಣಪತಿ ನಮಃ. ಕನ್ನಡ ಲೈಫ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, 2024ರಲ್ಲಿ ಈ ಒಂದು ಶನಿ ಗ್ರಹದ ಪ್ರಭಾವ ನಮ್ಮ ದ್ವಾದಶಿ ರಾಶಿ ಫಲಗಳ ಮೇಲೆ ಯಾವ ರೀತಿಯಂತ ಫಲ ಉಂಟಾಗಲಿದೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ. ಹಾಗಾಗಿ 2024ರಲ್ಲಿ ಶನಿ ಗ್ರಹದ ಪ್ರಭಾವ ಅತ್ಯಂತ ಹೆಚ್ಚು ಪ್ರಭಾವಶಾಲಿಯಾಗಿರ್ತದೆ. ಹಾಗೆಯೇ ಎಲ್ಲ ರಾಶಿಗಳಿಗೂ ಸಹ ಒಳ್ಳೆಯದನ್ನ ಮಾಡಲಿದೆ ಅಂತ ಹೇಳಿ ತಿಳಿದು ಬಂದಿದೆ. ಹಾಗಾಗಿ ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ಒಂದಾಗಿರುವಂತಹ ಒಂದು ಮಕರ ರಾಶಿ, ಇದರ ಮೇಲೆ ಈ ಒಂದು ಶನಿ ಗ್ರಹದ ಪ್ರಭಾವ 2024ರಲ್ಲಿ ಯಾವ ರೀತಿಯಾಗಿದೆ ಎಂಬುದನ್ನು ನೋಡೋಣ. ಮಕರ ರಾಶಿಯನ್ನು ಆಳುವ ಗ್ರಹ ಶನಿಯಾಗಿದೆ. ಹಾಗಾಗಿ ಶನಿ ದೇವರ ವಿಶೇಷವಾದಂತಹ ಕೃಪೆ ಈ ರಾಶಿಯ ಜನರ ಮೇಲಿರುತ್ತದೆ ಅಂತ ಹೇಳ್ಬೋದು. ಇನ್ನು ಮಕರ ರಾಶಿಯವರ ಮೇಲೆ ಶನಿ ಸಾಡೆಸಾತಿಯಾದ ದುಷ್ಟ ಪರಿಣಾಮಗಳು ತುಂಬಾ ಕಡಿಮೆ. ಇನ್ನು ಶನಿ ತನ್ನದೇ ಆದ ಚಿಹ್ನೆ ಆಗಿರುವುದರಿಂದ ಈ ರಾಶಿಗಳ ಜನರ ಜೀವನದಲ್ಲಿ ಕೆಲವು ಚಿಕ್ಕ ಪುಟ್ಟ ಸಮಸ್ಯೆಗಳು ಕೂಡ ಎದುರಿಸಬೇಕಾಗಬಹುದು ಮತ್ತು ಅವರು ತಮ್ಮ ಜೀವನದಲ್ಲಿ ಉತ್ತಮ ಸ್ಥಾನವನ್ನು ಸಹ ಪಡೆಯಲು ಅವರಿಗೆ ತಮ್ಮ ಒಂದು ಸಾಧನೆಯು ಕೂಡ ಅವರು ಮಾಡಿ ತೋರಿಸ್ತಾರೆ ಅಂತ ತಿಳಿಸಲಾಗಿದೆ. ಯಾಕಂದ್ರೆ ಶನಿ ಗ್ರಹ ಇರ್ತದೆ ಅವರಿಗೆ ಬೆಂಬಲವಾಗಿ. ಹಾಗಾಗಿ ಇನ್ನು ಶನಿ ಅಧಿಪತಿ ಗ್ರಹವಾಗಿರುವುದರಿಂದ ಈ ರಾಶಿಯವರು ತಮ್ಮ ವೃತ್ತಿಪರ ಜೀವನದಲ್ಲಿ ಯಶಸ್ಸನ್ನು ಕೂಡ ಪಡೆಯುತ್ತಾರೆ. ಹಾಗೆ ಪ್ರಮುಖವಾದ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಲು ಯಶಸ್ವಿಯಾಗುತ್ತಾರೆ. ಇನ್ನು ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಕೂಡ ಉತ್ತಮವಾಗಿರುತ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಶನಿ ಗ್ರಹ ಇರ್ತದಲ್ಲ ಬೆಂಬಲವಾಗಿ. ಹಾಗಾಗಿ ಇನ್ನು 2024ರಲ್ಲಿ ಶನಿದೇವನ ಆಶೀರ್ವಾದದಿಂದ ಸುಖ ಸಂಪತ್ತು ಹೆಚ್ಚಾಗಲಿದೆ. ಹಾಗೆ ವೃತ್ತಿಯಲ್ಲಿ ಪ್ರಗತಿಯು ಕೂಡ ಆರ್ಥಿಕವಾಗಿ ಲಾಭದಾಯಕವಾಗಿದೆ ಎಂದು ತಿಳಿಸಲಾಗಿದೆ. ಹಾಗೆ ಈ ರಾಶಿಯವರಿಗೆ ಕೆಲವು ಸಮಸ್ಯೆಗಳು ಬೆಟ್ಟದಂತೆ ಇದ್ದರೂ ಸಹ ಅವು ಮಂಜಿನಂತೆ ಕರಗಿ ಹೋಗುತ್ತದೆ ಎಂಬುದನ್ನು ತಿಳಿಸಲಾಗಿದೆ. ತುಂಬಾ ಸಂತೋಷ ಆಗ್ತದೆ ವೀಕ್ಷಕರೇ ಈ ರೀತಿ ತಿಳಿಸ್ಲಿಕ್ಕೆ. ಹಾಗಾಗಿ ಶನಿ ಗ್ರಹ ಒಳ್ಳೆದನ್ನ ಮಾಡ್ತಾ ಇದ್ದಾನೆ ಎಂಬುದನ್ನ ಈ ಒಂದು ವಿಚಾರ ತಿಳಿಸುತ್ತಾ, ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.